ನಮ್ಮೂರ್ ಎಕ್ಸ್‌ಪ್ರೆಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅರ್ಜುನ ಶಾರ್ಟ್ ಮೂವಿ ನಮ್ ಜೊತೆ ಶ್ರೀಧರ್ ರಂಗಾಯಣ ಮತ್ತೆ ಗಣೇಶ್ ತೀರ್ಥಹಳ್ಳಿ ಅವರಿದ್ದಾರೆ. ಸೊ ಅವ್ರ ಜೊತೆ ನಾವು ಮಾತಾಡೋಣ, ಯಾವ ರೀತಿ ಮೂವಿ ತೆರೆ ಕಂಡಿದೆ, ಯಾವ ರೀತಿ ಇದ್ರ ಪ್ರದರ್ಶನ ಆಗಿದೆ, ಇದ್ರ ಬಗ್ಗೆ ಮಾತಾಡೋಣ. ನನ್ನ ಹೆಸರು ಅರ್ಜುನ. ನಮ್ಮಪ್ಪ ಧರ್ಮಪ್ಪ ಭಯಂಕರ ಪ್ರೀತಿಯಿಂದ ಇಟ್ಟ ಹೆಸರು. ಇದು ಬರೀ ನನ್ನ ಕತೆ ಅಲ್ಲ, ನಮ್ಮ ಅಪ್ಪನ ಕತೆ, ನಮ್ಮ ಅಮ್ಮನ ಕತೆ, ನನ್ನ ಫ್ರೆಂಡ್ಸ್ಗಳ ಕತೆ, ಹೆಚ್ಚು ಕಮ್ಮಿ ನಮ್ಮೆಲ್ಲರ ಕತೆ. ಈ ಕತೆ ಮಧ್ಯ ಇಂಟರ್ವಲ್ ತರ ಅವಳು ಬಂದ್ಲು. ಐ ಲವ್ ಯು ಅರ್ಜುನ. ಲೈಫು ಕಲರ್ಫುಲ್ ಆಗಿರುತ್ತೆ ಅನ್ಕೊಂಡೆ, ಕಪಾಳ ಕೊಡಿದ್ಲು. ಈ ಬಿಂದು, ಅಪ್ಪ, ಅಮ್ಮ, ರವಿ, ದಿವಾಕರ ಮತ್ತೆ ಹೇ ಅರ್ಜುನ, ಕೊನೆಗೂ ಆಡಿದ ಮಾತು ಉಳಿಸ್ಕೊಂಡೆ ಅಲ್ಲ. ಅಭಿಮನ್ಯು, ಅಮ್ಮ, ನೀನು ಎಷ್ಟೊತ್ತಿಗೆ ಬರುತ್ತೀಯಾ? ಯಾವ ದಾರಿಯಲ್ಲಿ ಬರುತ್ತೀಯ ಎನ್ನುವ ನಿರೀಕ್ಷೆಯನ್ನು ಇಟ್ಟವಳು ಈ ತಾಯಿ. ಈ ತಾಯಿಯ ನಿರೀಕ್ಷೆ ಸತ್ಯವಾಗಿ ಹೋಯಿತು ಮಗನೇ, ಸತ್ಯವಾಗಿ ಹೋಯಿತು. ಸೊ ನಮಸ್ತೆ ಸರ್, ನಮ್ಮೂರ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಅರ್ಜುನ ಈಗಾಗಲೇ 39 ಪ್ರದರ್ಶನಗಳನ್ನ ಮುಗಿಸಿ ತೀರ್ಥಹಳ್ಳಿಲಿ 40ನೇ ಶೋಗೆ ಇಲ್ಲಿ ಬಂದಿದ್ದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೇಡಮ್. ತುಂಬಾ, ಯಾಕಂತಂದ್ರೆ ಒಂದು 39 ಪ್ರದರ್ಶನ ನಾವು ಕಂಪ್ಲೀಟ್ ಮಾಡಿದೀವಿ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಅದೊಂದು ನಮ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಸಿನಿಮಾ. ಸೊ ಎಲ್ಲಾ ಜನರಿಗೂ ಸಿನಿಮಾ ಇಷ್ಟ ಆಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇವರು ನಮ್ಮ ಸಿನಿಮಾದ ಎಡಿಟರ್, ಒನ್ ಆಫ್ ದ ಪಿಲ್ಲರ್. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿ ಹಿನ್ನೆಲೆ ಹೇಗಿದೆ ಸರ್? ಅಂದ್ರೆ ಯಾವ ರೀತಿ ನೀವು ಅದನ್ನ ಪ್ರೆಸೆಂಟ್ ಮಾಡಿದೀರಾ? ಯಾವ ರೀತಿ ಅಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದೊಂದು ವಿಭಿನ್ನ ರೀತಿ ಕಾಣಿಸ್ಕೊಳ್ಬೇಕು ಅಂತ. ಸೊ ಯಾವ ರೀತಿ ಇದು ಪ್ರೆಸೆಂಟ್ ಆಗಿದೆ? ಈ ಅರ್ಜುನ ಅನ್ನೋ ಕತೆ ಬಂದು ಅಜಿತ್ ಹರೀಶಿ ಅಂತ, ಹರೀಶಿ ಅವರು, ಸಿರ್ಸಿಯ ಹರೀಶಿ ಅವರು ಇದರ ಕತೆಗಾರರು. ಸೊ ಅವರ ಕತೆನ ನಾನು ಯಾವ್ದೋ ಒಂದು ಬುಕ್ ಓದುವಾಗ ನನಗೆ ನಮ್ಮ ಕತೆ ಅನ್ನೋ ಫೀಲ್ ಸಿಕ್ತು. ಸೊ ಹಂಗಾಗಿ ಈ ಕತೆನ ತಗೊಂಡು ಸಿನಿಮಾ ಮಾಡಿದ್ವಿ. ಅದೇ ಅಜಿತ್ ಹರೀಶಿ ಅವರ ಒಂದು ಕತೆ, ಸಿರ್ಸಿ ಅವರು ಅಜಿತ್ ಅಂತ ಹೇಳಿ ಅವರ ಒಂದು ಕತೆ, ವ್ಯಕ್ತ ಅನ್ನೋ ಕತೆನ ಇದ್ಯಾಕೋ ನಮ್ಮ ಎಮೋಷನಲಿ ಕನೆಕ್ಟ್ ಆಗೋ ಕತೆ ಅನ್ನಿಸ್ತು. ಸೊ ಹಂಗಾಗಿ ಆ ಕತೆನ ತಗೊಂಡು ಕಂಪ್ಲೀಟ್ ನಮ್ಮ ಮಲ್ನಾಡಲ್ಲೇ ಶೂಟ್ ಆಗಿರೋ ಕತೆ ಇದು. ನಮ್ಮ ಹೊಸನಗರ, ನಮ್ಮ ಶರಾವತಿ ಬ್ಯಾಕ್ ವಾಟರ್, ಕಂಪ್ಲೀಟ್ ಹೊಸನಗರದ ಸುತ್ತಮುತ್ತನೇ ಶೂಟ್ ಆಗಿರೋ ಸಿನಿಮಾ. ಜೊತೆಗೆ ಇದರಲ್ಲಿ ಎಲ್ಲರೂ ರಂಗಭೂಮಿಯವರೇ, ನಾನು ರಂಗಭೂಮಿಯವನೇ. ತಂದೆ ಪಾತ್ರ ಮಾಡಿರೋ ಯತೀಶ್ ಕೊಳ್ಳೇಗಾಲ ಅಂತ ಹೇಳಿ ಶಾಖಾಹಾರಿಲಿ ಒಂದು ತುಂಬಾ ಚಂದವಾಗಿರೋ ಪಾತ್ರ ಮಾಡಿದ್ದಾರೆ, ಅವ್ರು ನಮ್ಮ ಸಿನಿಮಾಲಿ ತಂದೆ ಪಾತ್ರ ಮಾಡಿದ್ದಾರೆ. ಹಾಗೆ ಅಕ್ಷತಾ ಕುಮಟಾ ಅಂತ ಹೇಳಿ ಅವರು ಥಿಯೇಟರ್ ಅವರೇ, ವೈಷ್ಣವಿ ನಾಡಿಗ್ ಅಂತ ಹೇಳಿ. ಆಮೇಲೆ ತೀರ್ಥಹಳ್ಳಿಯ ಅರ್ನಿ ಅಂತ ಒಬ್ರು ಚಿಕ್ಕ ಪುಟ್ಟ ಮಗು ಇದೆ, ಅದೊಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ರಜತ್ ಆಚಾರ್ ಅಂತ ಚಿಕ್ಕ ಹುಡುಗ ಇದ್ದಾನೆ, ಅವನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲರೂ ರಂಗಭೂಮಿಯವರೇ ಸೇರ್ಕೊಂಡು ಮಾಡಿರೋ ಸಿನಿಮಾ. ಕಂಪ್ಲೀಟ್ ಹೊಸನಗರದಲ್ಲೇ ನಮ್ಮ ಮಲೆನಾಡಿನ ಪರಿಸರದ ಮಧ್ಯೆ ಶೂಟ್ ಆಗಿರುವಂತ ಸಿನಿಮಾ ಇದು. ಇದೊಂದು ಎಮೋಷನಲ್ ಡ್ರಾಮಾ. ಕಂಪ್ಲೀಟ್ ಎಲ್ಲಾ ಫ್ಯಾಮಿಲಿಯವರು ಕೂತು ನೋಡುವಂತ ಸಿನಿಮಾ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ ತನಕ ಕೂತು ನೋಡುವಂತ ಸಿನಿಮಾ ಇದು. ಎಲ್ರೂ ಪಾತ್ರಗಳಿಗೆ ಕನೆಕ್ಟ್ ಆಗ್ತಾರೆ. ತಾಯಿ ಪಾತ್ರ ನೋಡುವಾಗ ತಾಯಿಯಾಗಿ ಕನ್ವರ್ಟ್ ಆಗ್ತಾರೆ, ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ. ತನ್ನ ಮಗನ್ ನೋಡುವಾಗ ಇವ್ನು ನನ್ನ ಮಗ ಇರ್ಬೋದು ಅನ್ನೋದು ಫೀಲ್ ಆಗುತ್ತೆ ಅವರಿಗೆ. ಆ ರೀತಿ ಜನಗಳು ಪ್ರತಿಯೊಬ್ರು ಆ ಪಾತ್ರಕ್ಕೆ ಕನೆಕ್ಟ್ ಆಗಿ ಸಿನಿಮಾದೊಳಗೆ ಇಳಿದು ಹೋಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಇದು ಕಂಪ್ಲೀಟ್ ಎಮೋಷನಲ್ ಡ್ರಾಮಾ. ಅಂದ್ರೆ ಇದು 39ನೇ ಬಾರಿ 40ನೇ ಬಾರಿ ಪ್ರದರ್ಶನಗೊಳ್ತಿದೆ. ಸೊ 39 ಬಾರಿ ಪ್ರದರ್ಶನ ಆಗಿದೆ. ಸೊ ಯಾವ ತರ ಇತ್ತು ನಿಮಗೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ ಮೇಡಮ್. ರೆಸ್ಪಾನ್ಸ್ ಇಲ್ಲದೆ ಹೋಗಿದ್ರೆ ಈ 40ನೇ ಶೋ ಆಗ್ತಿರ್ಲಿಲ್ಲ ಬಹುಶಃ. ನಾನು 1ನೇ ಶೋಗೆ ರೆಸ್ಪಾನ್ಸ್ ಯಾಕೋ ಮಿಕ್ಸ್ ರೆಸ್ಪಾನ್ಸ್ ಅನ್ಸುತ್ತೆ ಅಂತ ಹೇಳಿ ಶೋನ ನಿಲ್ಸ್ಬಿಡ್ತಿದ್ವಿ ನಾವು ಬಹುಶಃ. ಸೊ ಹಂಗಾಗಿಲ್ಲ, ಜನಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. 40 ಶೋ ಆಗೋದಕ್ಕೆ ಜನಗಳೇ ಕಾರಣ. ಸೊ ಪ್ರತಿ ಕಡೆ ನಾನು ಒಂದು ಕಡೆ ಮಾಡಿಲ್ಲ, ನಮ್ಮ ಹೊಸನಗರ ಸುತ್ತಮುತ್ತ ಮಾಡಿದ್ರೆ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಈಗ ತೀರ್ಥಹಳ್ಳಿ, ಎಲ್ಲಾ ಕಡೆಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಹಂಗಾಗಿ ಇನ್ನೂ ಜನಗಳಿಗೆ ತಲುಪೋಣ, ಇನ್ನೂ ರೀಚ್ ಆಗೋಣ. ಸೊ ಹಂಗಾಗಿ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ ಒಳಗೆ ಶೋಗಳನ್ನ ಮಾಡ್ಕೊಂಡು ಹೋಗ್ತಿದ್ವಿ. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಪ್ರತಿಯೊಬ್ರು ನೋಡುವಾಗ ಅವ್ರ ಕಣ್ಣಲ್ಲಿ ಒಂದು ಸಣ್ಣ ಕಣ್ಣೀರ್ ತುಂಬಿಕೊಂಡಿರುತ್ತೆ. ಆ ಭಾವದಲ್ಲಿ ಸಿನಿಮಾ ನೋಡ್ತಾರೆ.
ಸಂಗೀತ ನಿರ್ದೇಶನದ ಬಗ್ಗೆ ಹೇಳ್ಬೋದಾ? ಯಾವ್ದೆಲ್ಲ ಸಾಂಗ್ ಎಲ್ಲ ಇದೆ? ಎಸ್, ನಮ್ಮ ಸಿನಿಮಾದಲ್ಲಿ 2 ಸಾಂಗ್ ಇದೆ. Okay. ಪ್ರಿನ್ಸ್ ಜೋಸೆಫ್ ಅಂತ ಹೇಳಿ ಮೈಸೂರಿನವರು ಮ್ಯೂಸಿಕ್ ಡೈರೆಕ್ಟರ್. ಅದಕ್ಕೆ ಲಿರಿಕ್ಸ್ ನಮ್ಮ ವಿನಯ್ ಶೆಟ್ಟಿ ಅಂತ ತೀರ್ಥಹಳ್ಳಿ ಅವರೇ ಒಂದು ಲಿರಿಕ್ಸ್ ಬರ್ದಾರೆ, ಇನ್ನೊಂದು ಲಿರಿಕ್ಸ್ ನಾನ್ ಬರ್ದಿದ್ದೀನಿ. ಸಿಂಗರ್ ಶಶಿಧರ್ ಅಂತ ಹೇಳಿ ಹಡಗ್ಲಿ ಅವರು, ದಾವಣಗೆರೆ ಹಡಗ್ಲಿ ಅವರು. ಇನ್ನೊಬ್ರು ಪ್ರಿನ್ಸ್ ಜೋಸೆಫ್ ಅಂತ ಹೇಳಿ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಹಾಡಿದ್ದಾರೆ. ಸೊ ಪ್ರಿನ್ಸ್ ಜೋಸೆಫ್ ಮ್ಯೂಸಿಕ್ ಡೈರೆಕ್ಟರ್. ಪಾತ್ರಗಳೆಲ್ಲ ಯಾವ ರೀತಿ ಮೂಡ್ ಬಂದಿದೆ ಸರ್? ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿ ಪಾತ್ರಗಳಿಗೂ ಅವರು ಅದೇ ರಂಗಭೂಮಿ ಕಲಾವಿದರು ಆಗಿರೋದ್ರಿಂದ ನಾವ್ ಅದನ್ನ ನಿಮ್ಗೆ ಪರದೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದ್ದಾರೆ ಪಾತ್ರಗಳ ಜೊತೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಾತ್ರಗಳೆಲ್ಲ. ನಮ್ಮ ಎಡಿಟರ್ ಅವರಿಗೂ ಗೊತ್ತಿರುತ್ತೆ, ಅವ್ರನ್ನ ಒಂದಿಷ್ಟು ಮಾತಾಡಿಸಿ ಅವರಿಗೆ ಸಿನಿಮಾನ ಎಡಿಟ್ ಮಾಡುವಾಗ ಅವರ ಎಮೋಷನ್ ಒಂದಿಷ್ಟು ಕೇಳಿ. ಓಕೆ ಸರ್, ಅಂದ್ರೆ ಇವಾಗ ನಿಮಗೆ ಯಾವ ರೀತಿ ಕನೆಕ್ಟ್ ಆಗಿದೆ ಅವರು ಆಕ್ಟಿಂಗ್ ನೋಡಿ? ನಿಮಗೆ ಆಸ್ ಅ ಒಂದು ಆಡಿಯನ್ಸ್ ಆಗಿ ನಿಮಗೆ ಯಾವ ರೀತಿ ಅದು ಕನೆಕ್ಟ್ ಆಯ್ತು ಸರ್? ಎಡಿಟಿಂಗ್ ಮಾಡ್ತಾ ತುಂಬಾ ಲೆಂತ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು. 2-3 ಸತಿ ಬರ್ತಾ ಇದ್ರು, ನಮ್ಗೆ ಬೇರೆ ಎಡಿಟಿಂಗ್ ಇದ್ರಿಂದ ತುಂಬಾನೇ ಕಷ್ಟ ಆಯ್ತು. ಬಟ್ ಅದು ಎಡಿಟಿಂಗ್ ಮಾಡ್ತಾ ನಂಗೆ ಖುಷಿ ಅನ್ಸ್ತು. ಅದ್ರಲ್ಲಿ ಪಾತ್ರಗಳು ಹಾಗೂ ಅದು ಸ್ಟೋರಿನೂ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು ನನಗೆ ಮಾಡ್ತಾ. ಅಂದ್ರೆ ಇವಾಗ ನಾಳ್ದು 8 ತಾರೀಕಿಗೆ ಭಾನುವಾರ ತೀರ್ಥಹಳ್ಳಿ ಗೋಪಾಲಗೌಡ ರಂಗಮಂದಿರದಲ್ಲಿ ಪ್ರೆಸೆಂಟ್ ಆಗ್ತಿದೆ. ಸೊ ಜನಕ್ಕೆ ಏನನ್ನ ಹೇಳಿಕ್ ಇಷ್ಟಪಡ್ತೀರಾ? So ಯಾಕೆ ಅವ್ರ ಮೂವಿ ನೋಡ್ಬೇಕು ಅಂದ್ರೆ ರೀಸನ್ ಏನು? ನಿಮ್ ಮೂವಿ ನೋಡ್ಬೇಕು ಅಂದ್ರೆ ಅದಕ್ಕೆ ರೀಸನ್ ಇರುತ್ತಲ್ಲ, ರೀಸನ್ ಏನು ಅಂತ? ಮೈನ್ ರೀಸನ್ ಏನಂತಂದ್ರೆ ನಾವು ಹೊಸಬರು, ಸಿನಿಮಾಗ ಹೊಸಬರು. ಈಗೇನೋ ಈಗ ತಾನೇ ಅಂಬೆಗಳು ಇಡ್ತಾ ಬರ್ತಾ ಇದೀವಿ. ನಮ್ಮ ಸಿನಿಮಾಗನ ಜನ ನೋಡ್ದೇ ಇದ್ರೆ ನಮ್ಗೆ ಇನ್ನೊಂದಿಷ್ಟು ಕೆಲಸ ಮಾಡೋದಕ್ಕೆ ಹುಮ್ಮಸ್ ಬರಲ್ಲ. ಸೊ ಆ ರೀಸನ್ಗೆ ಸಿನಿಮಾ ನೋಡ್ಬೇಕು. ಇನ್ನೊಂದು ತುಂಬಾ ಚೆನ್ನಾಗಿದೆ ಸಿನಿಮಾ. ಇದು ಏನು ಸುಮ್ನೆ ಹೊಗಳ್ಕೊಳ್ತಿರೋದಲ್ಲ. 40ನೇ ಶೋ ಅಂತ ಅಂದ್ರೆ ನೀವು ಅನ್ಕೋಬಹುದು ಯಾಕೆ 40ನೇ ಶೋ ಆಗಿದೆ ಅನ್ನೋದಕ್ಕೆ. ಸೊ ಹಂಗಾಗಿ ಸಿನಿಮಾ 100 ರೂಪಾಯಿ ಟಿಕೆಟ್ ಕೂಡ ಇದೆ. ಅವ್ರು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ 1 ಗಂಟೆ ಅವ್ರಿಗೆ ಬೇರೆ ಪ್ರಪಂಚ ಇರಲ್ಲ. ಆ ಸಿನಿಮಾದೊಳಗೆ ಒಂದು ಅರ್ಜುನನ ಪ್ರಪಂಚ ಇದೆ, ಒಂದು ತಾಯಿಯ ಪ್ರಪಂಚ ಇದೆ. ಆ ಪ್ರಪಂಚದೊಳಗೆ ಇಳಿದು ಹೋಗ್ತಾರೆ. ಪ್ರತಿ ತಾಯಿ ಕಣ್ಣಲ್ಲೂ ನೀರಂತೂ ಖಂಡಿತ ಬಂದೇ ಬರುತ್ತೆ. ಅಷ್ಟು ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸೊ ಹೊಸ ಹುಡುಗರು ಸಿನಿಮಾಗಳನ್ನ ನಮ್ಮೂರಾಗಿರೋದ್ರಿಂದ ಇವ್ರು ನೋಡಿದ್ರೆ ಇನ್ಯಾರು ನೋಡ್ತಾರೆ? ನಮ್ಮನ್ನ ನಮ್ಮವರೇ ಬೆಳೆಸ್ಬೇಕು. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ತೀರ್ಥಹಳ್ಳಿ ಜನ ನಮ್ಮ ಸಿನಿಮಾನ ನೋಡ್ಬೇಕು ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಇದೇ ಡಿಸೆಂಬರ್ 8ನೇ ತಾರೀಕು ತೀರ್ಥಹಳ್ಳಿಯ ಗೋಪಾಲಗೌಡ ರಂಗಮಂದಿರದಲ್ಲಿ ನಮ್ಮ ಅರ್ಜುನ ಸಿನಿಮಾ ಪ್ರದರ್ಶನ ಇದೆ. ಮಧ್ಯಾಹ್ನ 3 ಗಂಟೆ, ಸಂಜೆ 5 ಗಂಟೆ, ಹಾಗೆ ಸಂಜೆ 7 ಗಂಟೆಗೆ ಒಟ್ಟು 3 ಪ್ರದರ್ಶನ ಇರುತ್ತೆ. ನಿಮ್ಗೆ ಟಿಕೆಟ್ಗಳು ಮಿಂಟ್ ಅಂಡ್ ಮಾಯೋದಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಗೆ ಆನ್ ಸ್ಪಾಟ್ ಗೋಪಾಲಗೌಡ ರಂಗಮಂದಿರದಲ್ಲಿ ಭಾನುವಾರ ಕೂಡ ಸಿಗುತ್ತೆ. ದಯಮಾಡಿ ಬಂದು ಎಲ್ರು ಈ ಹೊಸ ಹುಡುಗರನ್ನ ಸಪೋರ್ಟ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇಲ್ಲದೆ ಇದ್ರೆ ನಮ್ಗೆ ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡಕ್ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಬಂದು, ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಬಂದು ಸಿನಿಮಾ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಇನ್ನೊಂದಿಷ್ಟು ಹೆಚ್ಚು ಶೋ ಆಗೋದಕ್ಕೆ ನೀವು ಮುನ್ನುಡಿ ಬರೀರಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.